ಕರ್ನಾಟಕ ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಇದೇ ಜುಲೈ 12ರ ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ ಕೊಲ್ಯಾದ ಶ್ರೀ ಶಾರದಾ ಮಂದಿರದ ಸಭಾಂಗಣದಲ್ಲಿ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪದಪನ್ಕ 2026 ಜಾನಪದ ಸಮೂಹ ಗಾಯನ ಸ್ಪರ್ಧೆ ನಡೆಯಲಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ನಿಯೋಜಿತ ಅಧ್ಯಕ್ಷರಾದ ಪ್ರವೀಣ್ ಎಸ್ ಕುಂಪಲ ಹೇಳಿದರು. ತೊಕೊಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 1979ರಲ್ಲಿ ಅಂದಿನ ಐಎಎಸ್ ಅಧಿಕಾರಿಯಾಗಿದ್ದ ಎಚ್.ಎನ್. ನಾಗೇಗೌಡರು ಕರ್ನಾಟಕ ಜಾನಪದ ಪರಿಷತ್ ಅನ್ನು ಸ್ಥಾಪನೆ ಮಾಡಿದರು. ಬಳಿಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪರಿಷತ್ ಜಿಲ್ಲಾ ಘಟಕಗಳನ್ನು ವಿಸ್ತರಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯು ಸರಿಸುಮಾರು 32 ಜಾನಪದ ಕಲೆಗಳ ಆಗರವಾಗಿದ್ದು ಆ ಕಲೆಗಳನ್ನು ಶಾಶ್ವತವಾಗಿ ಉಳಿಸಿ ಪೋಷಿಸುವ ನಿಟ್ಟಿನಲ್ಲಿ ಸಾಹಿತಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡ ಜಾನಪದ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷತೆಯನ್ನ ಎಂ ಮೋಹನ್ ಆಳ್ವ ಅವರು ನಿಭಾಯಿಸಿದರು. ಇದೀಗ ಎಲ್ಲಾ ತಾಲೂಕುಗಳನ್ನ ಜಾನಪದ ಪರಿಷತ್ ಘಟಕ ಸ್ಥಾಪಿಸಬೇಕೆಂದು ರಾಜ್ಯ ಘಟಕದ ಆದೇಶದಂತೆ ಜಿಲ್ಲೆಯ ಸುಳ್ಯ, ಬೆಳ್ತಂಗಡಿ, ಮೂಡಬಿದ್ರೆ, ಬಂಟ್ವಾಳ, ಮಂಗಳೂರು, ಉಳ್ಳಾಲದಲ್ಲಿ ತಾಲೂಕು ಘಟಕಗಳನ್ನು ರಚಿಸಲಾಗಿದೆ ಎಂದರು. ತಾಲೂಕು ಪದಾಧಿಕಾರಿಗಳ ಪದಗ್ರಹಣ, ಸಮೂಹ ಗಾಯನ ಸ್ಪರ್ಧೆ, ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇದೇ ಜುಲೈ 12ರಂದು ನಡೆಯಲಿಕ್ಕಿದೆ. ಕಾರ್ಯಕ್ರಮಕ್ಕೆ ಅರ್ಥ ಬರುವ ನಿಟ್ಟಿನಲ್ಲಿ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಜಾನಪದ ಸಮೂಹ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಮಹಿಳೆಯರು ಜಾನಪದ ಕಲೆಗಳ ಬಗ್ಗೆ ಆಕರ್ಷಿತರಾದರೆ ಇಡೀ ಕುಟುಂಬವೇ ಜಾನಪದ ಕಲೆಯ ಬಗ್ಗೆ ಆಸಕ್ತಿ ಬೆಳೆಸುವಂತಾಗ್ತದೆ ಎಂಬುದೇ ಸ್ಪರ್ಧೆ ಆಯೋಜನೆಯ ಹಿಂದಿನ ಉದ್ದೇಶ ಆಗಿದೆ. ಸ್ಪರ್ಧೆ ನಿಗದಿಯಾದ 4 ದಿನಗಳಲ್ಲೇ 20 ತಂಡಗಳು ಹೆಸರನ್ನು ನೋಂದಾಯಿಸಿದ್ದು ಮತ್ತಷ್ಟು ತಂಡಗಳಿಂದ ನೋಂದಾವಣೆಗಾಗಿ ಕರೆಗಳು ಕೂಡ ಬರ್ತಾ ಇದೆ. ಆದರೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಅಧಿಕೃತವಾಗಿ 20 ತಂಡಗಳನ್ನು ಮಾತ್ರ ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ. ಸ್ಪರ್ಧೆಯಲ್ಲಿ ಒಂದು ಗುಂಪಿನಲ್ಲಿ 4 ಮಹಿಳೆಯರು ಹಾಗೂ ಓರ್ವ ಟಮ್ಕಿ ಹಿನ್ನೆಲೆ ವಾದಕರಿಗೆ ಅವಕಾಶವನ್ನು ನೀಡಲಾಗಿದೆ. ಟಮ್ಕಿ ವಾದಕರಿಗೆ ವಯಸ್ಸು ಹಾಗೂ ಲಿಂಗಭೇದದ ಮಿತಿ ಇರೋದಿಲ್ಲ. ಇನ್ನು ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ವಿಜೇತರಿಗೆ ನಗದು, ಆಕರ್ಷಕ ಫಲಕ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುತ್ತದೆ ಎಂದರು. ಇನ್ನು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಒಡಿಯೂರು ಸಂಸ್ಥಾನದ ಸಾಧ್ವಿ ಶ್ರೀಮಾತಾ ಅಮೃತಾನಂದಮಹಿ ಆಶೀರ್ವಚನ ನೀಡಲಿಕ್ಕಿದ್ದು, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕರಾದ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನಮನೆ, ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕೆಟಿ ಸುವರ್ಣ, ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ, ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವಸ, ಕಬಡ್ಡಿ ಕ್ರೀಡಾ ಸಂಘಟಕರಾದ ಶ್ರೀಕಾಂತ ಉಳ್ಳಾಲ, ಉದ್ಯಮಿ ಪ್ರಕಾಶ್ ಅನ್ವಿತ್, ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಪಮ್ಮಿ ಕೊಡಿಯಲ್ಬೈಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆಂದು ಪ್ರವೀಣ್ ಕುಂಪಳ ತಿಳಿಸಿದರು. ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ನಿಯೋಜಿತ ಪ್ರಧಾನ ಕಾರ್ಯದರ್ಶಿ ವಿಜೇತ್ ಶೆಟ್ಟಿ ಮಂಚನಾಡಿ, ಸಾಂಸ್ಕೃತಿಕ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕಟೀಲು, ಸಂಘಟನಾ ಕಾರ್ಯದರ್ಶಿ ಕಿರಣ್ ಕೊಳ್ಳ್ಯ, ಸಂಘಟಕ ಜಯಪ್ರಕಾಶ್ ಜೋಗಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ಬಾರಿ ನಾವು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಜಾನಪದ ಸಮೂಹ ಗೀತಗಾಯನ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ಎಲ್ಲದರ ಕುರಿತು ಮೊದಲಾಗಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಎಸ್ ಕುಂಪಲ ಇವರು ಈ ವಿಚಾರದ ಕುರಿತು ತಿಳಿಯಪಡಿಸಲಿದ್ದಾರೆ. ಬೆಂಗಳೂರು ಇದರ ಉಳ್ಳಾಲ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ವಿಶೇಷವಾಗಿ ಜಾನಪದ ಸಮೂಹ ಗೀತಗಾಯನ ಸ್ಪರ್ಧೆಯ ಜೊತೆಗೆ ಇದೇ ಬರುವಂತಹ ಜುಲೈ 12 ತಾರೀಕು ಆದಿತ್ಯವಾರ ನಡೆಯಲಿದ್ದು, ಈ ವಿಚಾರದ ಬಗ್ಗೆ ಜಾನಪದ ಪರಿಷತ್ತಿನ ಪದಾಧಿಕಾರಿಗಳಂತಹ ನಾವು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ತಿಳಿಯಪಡಿಸಲಿದ್ದೇವೆ. ಮೊದಲಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಖ್ಯಾತ ನಿರೂಪಕರಾಗಿ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಪ್ರವೀಣ್ ಎಸ್ ಕುಂಪಲ ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ನಮ್ಮೊಂದಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ವಾಗ್ಮಿ ಹಾಗೂ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ
ನಮ್ಮೊಂದಿಗೆ ಶ್ರೀ ಕಿರಣ್ ಕೊಲ್ಯ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸುತ್ತೇವೆ. ಹಾಗೂ ಸದಸ್ಯರು ಹಾಗೂ ಜಾನಪದ ಕಲಾವಿದರಾಗಿರುವಂತಹ ಶ್ರೀ ಜಯಪ್ರಕಾಶ್ ಜೋಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸವನ್ನು ಬಯಸುತ್ತಾ ಇದ್ದೇನೆ. ಜಾನಪದ ಪರಿಷತ್ 1979ರಲ್ಲಿ ಅಂದಿನ IAS ಅಧಿಕಾರಿ ಆಗಿರುವಂಥ HL ನಾಗೇಗೌಡರು ಸ್ಥಾಪನೆ ಮಾಡಿದಂಥ ಒಂದು ಜಾನಪದ ಪರಿಷತ್ ಸಂಸ್ಥೆ. HL ನಾಗೇಗೌಡರವರು IAS ಅಧಿಕಾರಿಯಾಗಿ ಮಂಗಳೂರು ಭಾಗದಲ್ಲಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದವರು. ಈ ಭಾಗದ ಒಂದು ಜಾನಪದ ಕಲೆ ಸಂಸ್ಕೃತಿಗಳ ಬಗ್ಗೆ ಕೂಡ ಅವರಿಗೆ ಗೊತ್ತಿದ್ದ ವಿಚಾರ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಷ್ಟೆಲ್ಲ ಜಾನಪದ ಕಲೆಗಳುಂಟು, ಜಾನಪದ ಸಂಸ್ಕೃತಿಗಳುಂಟು, ನಮ್ಮ ದಿನನಿತ್ಯದ ವಿಚಾರಗಳು ಯಾವುದು ಜಾನಪದಕ್ಕೆ ಸಂಬಂಧಪಟ್ಟಂತು ಅದನ್ನೆಲ್ಲ ಒಂದೇ ಇದರಲ್ಲಿ ಕರ್ನಾಟಕ ಜಾನಪದ ಲೋಕ ಎಂಬ ದೃಷ್ಟಿಯಲ್ಲಿ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರು 1979ರಲ್ಲಿ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ರಾಮನಗರದಲ್ಲಿ ಜಾನಪದ ಲೋಕ ಎಂಬ ಒಂದು ಕಲ್ಪನೆಯಲ್ಲಿ 25 ಎಕರೆ ಜಾಗದಲ್ಲಿ ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವಂತ ಎಲ್ಲ ಒಂದು ವಸ್ತು ಪ್ರದರ್ಶನ ಇರ್ಬೋದು, ಅದರ ಸಂಸ್ಕೃತಿಯ ಕಲೆ ಸಂಸ್ಕೃತಿ ಬಿಂಬಿಸುವಂತ ಎಲ್ಲ ಕಲೆಗಳನ್ನು ಮೈಗೂಡಿಸಿಕೊಂಡಂತ ಒಂದು ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಈ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಂತ ನಮ್ಮ ಜಾನಪದ ಪರಿಷತ್ತು ಪ್ರತಿ ಜಿಲ್ಲೆ ಕೂಡ ತಲುಪಬೇಕೆಂಬ ನಿಟ್ಟಿನಲ್ಲಿ ಬೇರೆ ಬೇರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕಗಳಿದೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸರಿಸುಮಾರು 32 ಜಾನಪದ ಕಲೆಗಳ ಆಗರವಾಗಿದೆ. ಅದರಿಂದ ಆ ಒಂದು ಕಲೆಗಳನ್ನು ಕೂಡ ಶಾಶ್ವತವಾಗಿ ಉಳಿಸಬೇಕು, ಪೀಳಿಗೆಗೆ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಪರಿಷತ್ತು ಸ್ಥಾಪನೆಗೊಂಡಿದೆ. ಈಗಾಗಲೇ ಅವರ ಬೇರೆ ಬೇರೆ ಮಟ್ಟದಲ್ಲಿ ಆ ಒಂದು ಕಲೆಯನ್ನು ಕರಗತ ಮಾಡುವಂತ ವಿಚಾರಗಳು ಬಂದರೂ ಕೂಡ ನಮ್ಮ ಜಾನಪದ ಪರಿಷತ್ತಿನ ಮೂಲಕ ಅದಕ್ಕಾದಂಥ ವಿಶೇಷ ಒಂದು ಮುತುವರ್ಜಿ ವಹಿಸಿ ನೀಡಬೇಕೆಂಬ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ ಮೂಲಕ ಪ್ರಾರಂಭಗೊಂಡಂತ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತು. ಆ ಬಳಿಕ ಡಾಕ್ಟರ್ ಎಂ ಮೋಹನ್ ಮೂಡಬಿದರೆ ಅವರು ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಜಿಲ್ಲೆಯನ್ನು ಸಂಘಟನಾತ್ಮಕವಾಗಿ ಮುಂದುವರಿಸಿ ಬಂದಿದ್ದಾರೆ. ಇದೀಗ ಎಲ್ಲ ತಾಲೂಕುಗಳಿಗೆ ಕೂಡ ಜಾನಪದ ಪರಿಷತ್ ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂಬ ರಾಜ್ಯದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಳ್ಯ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಮೂಡಬಿದ್ರೆ, ಹಾಗೆ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆ ಕೂಡ ತಾಲೂಕು ಘಟಕಗಳ ಕೂಡ ಇದು ರಚನೆ ಆಗಿದೆ. ನಮ್ಮ ಉಳ್ಳಾಲ ತಾಲೂಕು ಘಟಕದ ರಚನೆ ಕೂಡ ಆಗಿದೆ. ಇದಕ್ಕೂ ಕೂಡ ನಾವು ಬೇರೆ ಬೇರೆ ನಮ್ಮ ಜನಪದೀಯವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲರನ್ನು ಕೂಡ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಒಂದು ಸೇರಿಸುವಂತ ಕೆಲಸ ಮಾಡಿದ್ದೇವೆ. ಮುಂದಿನದಲ್ಲಿ ಕೂಡ ಅದಕ್ಕೆ ಜೋಡಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಒಂದು ಅರ್ಥ ಬರಬೇಕೆಂಬ ನಿಟ್ಟಿನಲ್ಲಿ ನಾವು ಜಾನಪದ ಪರಿಷತ್ತಿನ ಪದಗ್ರಹವನ್ನು ಕೇವಲ ನಾವು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ತದೆ, ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಹೊಸತನದ ಮಾದರಿ ಆಗ್ಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಸಮೂಹ ಗಾಯನ ಸ್ಪರ್ಧೆ ವಿಶೇಷವಾಗಿ ಅದು ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಮಹಿಳೆಯರಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಮಹಿಳೆಯರು ಕಲಿತರೆ ಜಾನಪದ ಹಾಡುಗಳನ್ನು ಇರ್ಬೋದು, ಜಾನಪದ ಅದರ ಸಂಸ್ಕೃತಿ ಇರ್ಬೋದು, ಅದು ಮಕ್ಕಳಿಗೆ ನೇರವಾಗಿ ಹೋಗ್ತದೆ. ಅದರಿಂದ ತೊಟ್ಟಿಲು ತೂಗುವ ಮಕ್ಕಳಿಗೆ ಕೂಡ ಜಾನಪದ ಹಾಡಿನ ಮೂಲಕ ತೊಟ್ಟಿಲು ತೂಗುವಂತ ಒಂದು ಸಂಪ್ರದಾಯ ಪರಿಪಾಠ ಬೆಳೆಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ 18 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಡೆದು ಜುಲೈ 12ನೇ ತಾರೀಕಿನಂದು ಕೊಲ್ಯದ ಸೌಭಾಗ್ಯ ಸಭಾಭವನದ ಮುಂಭಾಗದಲ್ಲಿರುವ ಶಾರದಾ ಮಂದಿರದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಭಾಂಗಣದಲ್ಲಿ ನಡೆಯುವಂತ ಈಗಾಗಲೇ ನಾವು ಈ ಒಂದು ನಿಗದಿಪಡಿಸಿದಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ನಿಗದಿಪಡಿಸಿದ ತರುವಾಯ 4 ದಿನದಲ್ಲಿ ಸರಿಸುಮಾರು ಜಿಲ್ಲೆಯಾದ್ಯಂತ 20 ತಂಡಗಳು 4 ದಿನದಲ್ಲಿ ನೋಂದಣಿ ಮಾಡಿಕೊಂಡಿದೆ. ಈಗಲೂ ಕೂಡ ತಂಡಗಳು ನಾವು ಬರ್ತೇವೆ ಅಂತ ಹೇಳಿದ್ರು ಕೂಡ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು 20 ಒಳಗೆ ತಂಡಗಳನ್ನು ನಾವು ಈಗಾಗಲೇ ಅಧಿಕೃತವಾಗಿ ನೋಂದಣಿ ಮಾಡಿದ್ದೇವೆ. ಇದರಲ್ಲಿ 4 ಮಹಿಳೆಯರಿದ್ದಾರೆ. ಅದರ ಜೊತೆಯಲ್ಲಿ ಒಬ್ಬರು ಟಂಕಿ, ಯಾಕಂದ್ರೆ ಹಿನ್ನೆಲೆ ಗಾಯನಕ್ಕೆ ಟಂಕಿಯನ್ನು ಬಳಸಿ ಒಂದು ಮೂಲ ಜಾನಪದ ಒಂದು ಸಂಗೀತವನ್ನು ಅನಾವರಣಗೊಳಿಸುವಂತ ಕಾರ್ಯಕ್ರಮವನ್ನು ಜಾನಪದ ಗಾಯನ ಸ್ಪರ್ಧೆ ಪದಪಂಕ 2026 ಕಾರ್ಯಕ್ರಮ ಜುಲೈ 12ರಂದು. ಈ ಕಾರ್ಯಕ್ರಮದಲ್ಲೆಲ್ಲ
ಅದರ ಉದ್ಘಾಟನೆ ಆಶೀರ್ವಾದ ನೀಡಲಿಕ್ಕೆ ಒಡಿಯೂರು ಕ್ಷೇತ್ರದ ಸ್ವಾತಿ ಮಾತಾನಂದಮಯ್ಯ ಅವರು ಆಗಮಿಸಲಿಕ್ಕೆ, ಯಾಕೆಂದ್ರೆ ಒಡಿಯೂರು ಕ್ಷೇತ್ರದಲ್ಲಿ ತುಳು ಜಾನಪದ ಕಲೆಗೆ ಒಂದು ವಿಶೇಷವಾದ ಒಂದು ಪ್ರಾಶಸ್ತ್ಯ ಕೊಡುವಂತ ಒಂದು ಕ್ಷೇತ್ರ. ಅದರಿಂದ ಆ ಒಂದು ಕ್ಷೇತ್ರದಲ್ಲಿ ಜಾನಪದ ಕಲೆಯ ಒಂದು ಸಂಭ್ರಮ ಪ್ರತಿ ವರ್ಷ ನಡೆಯುತ್ತದೆ. ಅದನ್ನು ಆ ಕ್ಷೇತ್ರದ ಸ್ವಾತಿ ಮಾತಾನಂದಮಯ್ಯ ಅವರು ಆಗಮಿಸಲಿಕ್ಕೆ ಜೊತೆಯಲ್ಲಿ ಈ ಭಾಗದ ಬೇರೆ ಬೇರೆ ಕ್ಷೇತ್ರದಲ್ಲಿ, ಯಾಕಂದ್ರೆ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸಬೇಕಾದ್ರೆ ಈ ಭಾಗದ ಒಂದು ನಾಯಕರುಗಳ ಸಹಕಾರ ಕೂಡ ಬೇಕಾಗ್ತದೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಳರವರು, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಸಮಾಜ ಸೇವಕ ಪ್ರವೀಣ್ ಶೆಟ್ಟಿ ಬಿಲಾರ್ ಮೇಗಿನ ಮನೆಯವರು, ಹಾಗೆ ಸಹಕಾರಿ ಧುರೀಣರಾದಂಥ ನಮ್ಮ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿರುವ KT ಸುವರ್ಣರವರು, ಚಿರುಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವಂತಹ ಸುರೇಶ್ ಭಟ್ನಾಗರ್ ಅವರು, ಹಾಗೆ ಮೂಕಾಂಬಿಕಾ ಕ್ಷೇತ್ರ ಇದರ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ್ ಪಂಡಿತಾಸ್ ಅವರು, ಕಬಡ್ಡಿ ಕ್ರೀಡೆಯಲ್ಲಿ ಸಂಘಟಕರಾಗಿರುವಂತಹ ಶ್ರೀಕಾಂತ್ ಉಳ್ಳಾಲ್, ಹಾಗೆ ನಮ್ಮ ಉದ್ಯಮಿಯಾದಂತಹ ಪ್ರಕಾಶ್ ಅನ್ವಿತ್, ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷರಾದಂತಹ ಪಂಬಿ ಕೊಡಿಯಾಲ್ಬೈಲ್, ಪ್ರವೀಣ್ ಕೊಡಿಯಾಲ್ಬೈಲ್ ಅವರು ಕೂಡ ಆಗಮಿಸಲಿಕ್ಕಿದೆ. ಆ ರೀತಿಯಾಗಿ ಅದೊಂದು ನಮ್ಮ ಚೌಕಟ್ಟಿನಲ್ಲಿ ಸಭಾ ಕಾರ್ಯಕ್ರಮ, ಯಾಕಂದ್ರೆ ಉದ್ಘಾಟನೆಯನ್ನು ನಡೆಯಬೇಕೆಂಬ ರೀತಿಯಲ್ಲಿ